Okay, so in the last two videos we have started with functions. Okay, so in the first video we have seen what is function, what are different types of functions. Okay, and in the second video we have seen declaration of function, definition of function. Then in this video we are seeing function calling. Okay, ಟೈಪ್ಸ್ ಆಫ್ ಫಂಕ್ಷನ್ ಒಳಗೆ ಹೇಳಿದ್ದೆ ಯೂಸರ್ ಡಿಫೈನ್ ಫಂಕ್ಷನ್ ಹೇಳ್ಬೇಕಾಗಿತ್ತು ಅಂದರೆ ಫಂಕ್ಷನ್ನ ನಾವು 3 ವೇಸ್ನಾಗ ಮಾಡ್ತೀವಿ ಅಂತ ಹೇಳಿ. ಒನ್ ಈಸ್ ಫಂಕ್ಷನ್ ಡೆಫಿನೇಷನ್, ಒನ್ ಈಸ್ ಸೆಕೆಂಡ್ ಒನ್ ಈಸ್ ಫಂಕ್ಷನ್ declaration. First one is function declaration, second one is function definition, and the third one is function calling. Okay, in the last video we have seen function declaration and function definition. So in this video we'll see function calling. Okay, so function calling andre ಏನು ಹೇಳ್ತಾನೆ ನೋಡ್ರಿ, it is a place in the same function or another function or in the main function where function name with argument is mentioned to make use of its output. Okay, ಸೊ ಇದನ್ನು ನಾವು ಮೇನ್ ಒಳಗೂ ಬರಿಬೋದು ಅಥವಾ ಸಪ್ರೇಟ್ ಯೂಸರ್ ಡಿಫೈನ್ ಫಂಕ್ಷನ್ನಾಗೂ ತೊಗೊಂಡು ಬರಿಬೋದು. ಓಕೆ, ಸೊ ಯೂಶ್ವಲಿ ನಾವು ಮೇನ್ದಾಗ ಬರಿತೀವಿ. ಸೊ ಇದ್ರಾಗ ಏನಾಗ್ತದೆ ಅಂತಂದ್ರೆ ನಾವೇನು ಸಪ್ರೇಟ್ ಡೆಫಿನೇಷನ್ ಡಿಕ್ಲರೇಷನ್ ಮಾಡಿರ್ತೀವಲ್ಲ. ಓಕೆ, ಲೈಕ್ ಮೊನ್ನೆ ನೋಡಿದ್ವಿ ಸಮ್ ಅಂತೆ. ಓಕೆ, ಸೊ ಸಮ್ಮಿಗೆ ಒಂದು ಸಪ್ರೇಟ್ ಡೆಫಿನೇಷನ್ ಬರೆದಿದ್ವಿ. ಅಲ್ಲೇ ಸಮ್ ಈಕ್ವಲ್ ಟು a+b ಅಂತ ಬರಲಿ ರಿಟರ್ನ್ ಸಮ್ ಅಂತ ಮಾಡಿದ್ವಿ. ಓಕೆ, ಅದು ಏನದ ಮೇನ್ಕಿಂತ ಹೊರಗದ, ಕರೆಕ್ಟಾ? ಸೊ ಮೇನ್ ಒಳಗಿಲ್ಲ. ಬಟ್ ನಮ್ದು ಏನದ ಯೂಶ್ವಲಿ ಅಂತಂದ್ರೆ ಮೇನ್ದಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ, ಮೇನ್ ಒಳಗೆ ಪ್ರೋಗ್ರಾಮ್ ಎಂಡ್ ಆಗ್ತದೆ, ಕರೆಕ್ಟಾ? ಬಟ್ ಅದನ್ನು ಕರಿಬೇಕಲ್ಲ ನಾವು, ಕರೆಕ್ಟೋ ಇಲ್ಲೋ? ಸೊ ಅದನ್ನು ಕರಿಬೇಕಂತಂದ್ರೆ ಏನು ಮಾಡ್ತೀವಿ ನಾವು, ಒಂದು ಫಂಕ್ಷನ್ ಕಾಲಿಂಗ್ ಅಂತ ಇಡ್ತೀವಿ. ಓಕೆ, ಸೊ ಮೇನ್ ಒಳಗೆ ಒಂದು ಫಂಕ್ಷನ್ ಕಾಲ್ ಮಾಡ್ತೀವಿ. ಸೊ ಕಾಲ್ ಮಾಡ್ಕೊಳ್ಳಿ ಏನಾಗ್ತದೆ, ಆ ಫಂಕ್ಷನ್ ಏನು ಬರೆದಿಟ್ಟಿರ್ತೀವಲ್ಲ ನಾವು, ಸಪ್ರೇಟ್ ಯೂಸರ್ ಡಿಫೈನ್ ಫಂಕ್ಷನ್ ಬರೆದಿರ್ತೀವಲ್ಲ ಅದನ್ನು ನಾವು ಮೇನ್ ಒಳಗೆ ಕರೆದಂಗೆ ಅಷ್ಟೇ. ಓಕೆ, ಎಕ್ಸಾಂಪಲ್ ಟೆಲಿಫೋನ್ ಇರ್ತದೆ ನೋಡಿರಿ. ಓಕೆ, ಸೊ ನೀವು ನಿಮ್ಮ ಮನ್ಯಾಗ ಅದೀರಿ. ಓಕೆ, ನೀವು ಫ್ರೆಂಡಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕನ್ನ ಆತೀರಿ. ಶಿ ಈಸ್ ಇನ್ ಡಿಫ್ರೆಂಟ್, ಹಿ ಆರ್ ಶಿ ಈಸ್ ಇನ್ ಡಿಫ್ರೆಂಟ್ ಹೌಸ್. ಓಕೆ, ಈಗ ನೀವು ಆಕೆ ಕರಿಬೇಕಂದ್ರೆ ಏನು ಮಾಡ್ತೀರಿ, ನೀವು ಕಾಲ್ ಮಾಡ್ತೀರೋ ಇಲ್ಲೋ? ಆಕಿನ ಜೊತೆ ಮಾತಾಡ್ಬೇಕಂದ್ರೆ ಏನು ಮಾಡ್ತೀರಿ, ನೀವು ಕಾಲ್ ಮಾಡ್ತೀರಿ. ಸೊ ಕಾಲ್ ಮಾಡ್ತೀರಿ ಅಲ್ಲಿ ನಿಮ್ಮ ಮನೆಯಿಂದ ನಿಮ್ಮ ಫೋನಿಂದ ಕಾಲ್ ಮಾಡ್ತೀರಿ. ಸೊ ಅಕ್ಕಿಗೆ ಏನಾಗ್ತದೆ, ನೀವು ಕಾಂಟ್ಯಾಕ್ಟ್ ಮಾಡ್ತೀರಿ. ಓಕೆ, ಸೊ ಅಲ್ಲಿ ಏನಾಗ್ತದೆ, ಕಾಂಟ್ಯಾಕ್ಟ್ ಆಗ್ತದೆ. ಸೊ ಇಲ್ಲೂ ಏನದು, ಮೇನ್ ಫಂಕ್ಷನಿಂದ ಯೂಸರ್ ಡಿಫೈನ್ ಫಂಕ್ಷನಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಕಾಲ್ ಮಾಡಬೇಕಾಗಿತ್ತು ಅಂದರೆ ಏನು ಮಾಡ್ತೀವಿ ನಾವು, ಫಂಕ್ಷನ್ ಕಾಲಿಂಗಿಗೆ ಹೋಗ್ತೀವಿ. ಓಕೆ, ಫಂಕ್ಷನ್ ಕಾಲಿಂಗ್ ಈಸ್ ಅ ಮೆಥಡ್ ಆಫ್ ಇನ್ವೋಕಿಂಗ್ ಎ ಫಂಕ್ಷನ್ ಸೊ ದಟ್ ಇಟ್ ರಿಟರ್ನ್ಸ್ ಇಟ್ಸ್ ವ್ಯಾಲ್ಯೂ ಎಟ್ ರಿಕ್ವೈರ್ಡ್ ಪ್ಲೇಸ್. ಓಕೆ, ಸೊ ಫಂಕ್ಷನ್ ಕಾಲಿಂಗ್ ಏನದ ಅಂತಂದರೆ ಒಂದು ಮೆಥಡ್ ಅದ. ಓಕೆ, ಅದರಿಂದ ಏನು ಮಾಡ್ತೀವಿ ನಾವು, ಫಂಕ್ಷನ್ನ ಇನ್ವೋಕ್ ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಎಲ್ಲೇ ನಮ್ದು ಮೇನ್ ಒಳಗೆ ನಮ್ಮ ಪ್ರೋಗ್ರಾಮ್ ಒಳಗೆ ಕರಿತೀವಿ. ಕರೆದ್ಮೇಲೆ ಏನು ಮಾಡ್ತದೆ, ಅದು ಒಂದು ಏನು ಸ್ಪೆಸಿಫೈಡ್ ಆ್ಯಕ್ಷನ್ ಇರ್ತದೆ ಅದನ್ನು ಮಾಡಿ ವ್ಯಾಲ್ಯೂನ ರಿಟರ್ನ್ ಮಾಡ್ತದೆ ಅಂತ ಹೇಳ್ತದೆ. ಓಕೆ, ನೆಕ್ಸ್ಟ್ ಎ ಫಂಕ್ಷನ್ ದಟ್ ಕಾಲ್ಸ್ ಅನದರ್ ಫಂಕ್ಷನ್ ಈಸ್ ಕಾಲ್ಡ್ ಕಾಲಿಂಗ್ ಫಂಕ್ಷನ್. ಓಕೆ, ಯಾವ ಫಂಕ್ಷನ್ನ ಅದು ಯಾರಿಗೆ ಕರಿತದಲ್ಲ ಆ ಫಂಕ್ಷನಿಗೆ ಏನಂತ ಕರಿತೀವಿ, ಕಾಲಿಂಗ್ ಫಂಕ್ಷನ್ ಅಂತ ಕರಿತೀವಿ. ನೀವು ನಿಮ್ಮ ಫ್ರೆಂಡಿಗೆ ಕರೆಯಾಕತ್ತೀರ ಅಂದರೆ ಕಾಲ್ ಮಾಡಾಕತ್ತೀವಿ. ಸೊ ನೀವೇನಾಯ್ತು ಈಗ ಕಾಲಿಂಗ್ ಪರ್ಸನ್ ಆಯ್ತು. ಓಕೆ, ಓಕೆ, ಹಾಗೆ ಯಾವುದು ಮೇನ್ ಒಳಗೆ ಯಾವುದು ಫಂಕ್ಷನ್ ಕರೀತದಲ್ಲ ಅದಕ್ಕೆ ಏನಂತೀವಿ, ಕಾಲಿಂಗ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ನಿಮ್ಮ ಫ್ರೆಂಡ್ ಏನಾಗ್ತಾರೆ, ಕಾಲ್ಡ್ ಫಂಕ್ಷನ್ ಆಗ್ತಾರೆ. ಸೊ ಇಲ್ಲೂ ಯಾವುದು ಕರೆಸ್ಕೋತದಲ್ಲ ಅದು ಕಾಲ್ಡ್ ಫಂಕ್ಷನ್ ಆಗ್ತದೆ. ಓಕೆ, ಯು ಕ್ಯಾನ್ ಕಾಲ್ ಎ ಫಂಕ್ಷನ್ ಸೆವ್ರಲ್ ಟೈಮ್ಸ್ ಇನ್ ಎ ಪ್ರೋಗ್ರಾಮ್. ಸೊ ನೀವು ಎಷ್ಟು ಬೇಕಾದಷ್ಟು ಟೈಮ್ಸು ನೀವು ಕಾಲ್ ಮಾಡ್ಬೋದು. ಓಕೆ, ಇನ್ ಕೇಸ್ ಆಫ್ ಯೂಸಿಂಗ್ ಮೋರ್ ದೆನ್ ಒನ್ ಫಂಕ್ಷನ್ ದ ಕಾಲಿಂಗ್ ಆರ್ಡರ್ ಈಸ್ ಸೋಲೋಲಿ related to the requirement in the calling function but not to the sequence but by which define them. Okay, ಎಕ್ಸಾಂಪಲ್ ಕೊಡತ್ತಾನೆ ಅಂದರೆ ಏನು ಹೇಳ್ತಾನೆ, ನೀವು ಮೋರ್ ದೆನ್ ಒನ್ ಫಂಕ್ಷನ್ನ ಕರಿಬೇಕಾಗಿತ್ತು ಅಂತಂದ್ರೆ ಈಗ ಒಂದೇ ಯೂಸರ್ ಡಿಫೈನ್ ಫಂಕ್ಷನ್ ಬರೆದಿದ್ರಿ. ಸೊ ಅದು ಒಂದೇ ಕರಿತೀರ ಅಂದರೆ ಈಸಿ ಆಗ್ತದೆ. ಬಟ್ ನೀವು ಭಾಳಷ್ಟು ಯೂಸರ್ ಡಿಫೈನ್ ಫಂಕ್ಷನ್ ಬರೆದು ಅದನ್ನು ಕರಿಬೇಕಾಗಿತ್ತು ಅಂದರೆ ಏನಾಗ್ತದೆ, ನೀವು ಆರ್ಡರ್ ಒಳಗೆ ಕೊಡ್ಬೇಕಂತ ಹೇಳ್ತಾನೆ. ಸೊ ಫಸ್ಟ್ ನಾನು ಸಮ್ಮಿಗೆ ಕರಿತೀನಿ, ಆಮೇಲೆ ಸಬ್ಸ್ಟ್ರಾಕ್ಷನಿಗೆ ಕರಿತೀನಿ, ಆಮೇಲೆ ಮಲ್ಟಿಪ್ಲಿಕೇಷನಿಗೆ ಕರಿತೀನಿ, ಆಮೇಲೆ ಡಿವಿಷನಿಗೆ ಕರಿತೀನಿ. ಸೊ ಒಂದು ಸೊಲೋಲಿ ಆರ್ಡರ್ ಅಥವಾ ಒಂದು ಸೀಕ್ವೆನ್ಸ್ ಒಳಗೆ ಕರಿಬೇಕು ಅಂತ ಹೇಳ್ತಾನೆ. ಓಕೆ, ದ ಅಬೋ ಎಕ್ಸಾಂಪಲ್ ಮೊನ್ನೆ ನೋಡಿದ್ವಲ್ಲ ಲಾಸ್ಟ್ ವಿಡಿಯೋ ಒಳಗೆ ಏನು ಹೇಳ್ತಾನಂತಂದರೆ ಸಮ್ ಈಕ್ವಲ್ ಟು ಸಮ್ ಆಫ್ a, b ಅಂತ ನಾವೊಂದು ಫಂಕ್ಷನ್ ಕರಾತೀವಿ. ಓಕೆ, ಸೊ ಈಸ್ ದ ಫಂಕ್ಷನ್ ಕಾಲ್ ಸ್ಟೇಟ್ಮೆಂಟ್. ಸೊ ಇದು ಸ್ಟೇಟ್ಮೆಂಟ್ ಏನದ, ಕಾಲ್ ಫಂಕ್ಷನ್ ಅದ. ಸೊ ಹಿಯರ್ ಸಮ್ ಈಕ್ವಲ್ ಟು a+b ಈಸ್ ಈಕ್ವಲೆಂಟ್ ಟು ದ ವ್ಯಾಲ್ಯೂ 30 ವಿಚ್ ಇಸ್ ಅಸೈನ್ ಟು ದ ವೇರಿಯಬಲ್ s. ಓಕೆ, ಸೊ a ಈಕ್ವಲ್ ಟು bನ ಕಾಲ್ ಮಾಡಿ ಎಸ್ಸಿಗೆ ಅಸೈನ್ ಮಾಡ್ತಾರೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇಲ್ಲೇನು ಅಬ್ಸರ್ವೇಷನ್ ನೋಡ್ಬೇಕಂತ ಹೇಳ್ತಾನೆ, ಅಬ್ಸರ್ವೇಷನ್ಸ್ ರಿಗಾರ್ಡಿಂಗ್ ಫಂಕ್ಷನ್ಸ್. ಸೊ ಫಂಕ್ಷನ್ಸ್ ಒಳಗೆ ಏನು ಅಬ್ಸರ್ವೇಷನ್ ಅದ ಅಂತ ಹೇಳ್ತಾನೆ ನೋಡಿರಿ. ಎನಿ ಸಿ ಪ್ರೋಗ್ರಾಮ್ ಕಂಟೈನ್ಸ್ ಅಟ್ ಲೀಸ್ಟ್ ಒನ್ ಫಂಕ್ಷನ್. ಓಕೆ,
ಯಾವುದೇ ಒಂದು ಸಿ ಪ್ರೋಗ್ರಾಮ್ನಾಗ ಅಟ್ಲೀಸ್ಟ್ ಒಂದು ಫಂಕ್ಷನ್ ಇರ್ತದೆ ಅಂತ ಹೇಳ್ತಾನೆ. ಓಕೆ, ಇಫ್ ಅ ಪ್ರೋಗ್ರಾಮ್ ಕಂಟೈನ್ಸ್ ಓನ್ಲಿ ಒನ್ ಫಂಕ್ಷನ್ ಇಟ್ ಶುಡ್ ಬಿ ಮೇನ್. ಯಾವ ಫಂಕ್ಷನ್? ಮೇನ್ ಫಂಕ್ಷನ್. ಓಕೆ, ಸೊ ಯಾವುದೇ ಒಂದು ಸಿ ಪ್ರೋಗ್ರಾಮ್ ಇರಲಿ ಒಂದು ಫಂಕ್ಷನ್ ಕಂಪಲ್ಸರಿ ಇರಬೇಕಂತ ಹೇಳ್ತಾನೆ. ಯಾವ ಫಂಕ್ಷನ್? ಮೇನ್ ಫಂಕ್ಷನ್. ಓಕೆ, ದರ್ ಇಸ್ ನೋ ಲಿಮಿಟ್ ಆನ್ ದ ನಂಬರ್ ಆಫ್ ಫಂಕ್ಷನ್ಸ್ ಫಾರ್ ಎ ಪ್ರೋಗ್ರಾಮ್. ಓಕೆ, ಬರೀ ಒಂದು ಕಂಪಲ್ಸರಿ ಮೇನ್ ಫಂಕ್ಷನ್ ಇರಬೇಕು. ಮೇನ್ ಫಂಕ್ಷನ್ ಬಿಟ್ಟು ನೀವು ಎಷ್ಟು ಬೇಕಾದಷ್ಟು ಬೇರೆ ಫಂಕ್ಷನ್ಸ್ನ ಬರ್ಕೋಬೋದು ಅಂತ ಹೇಳ್ತಾನೆ. ಓಕೆ, ದ ಕಾಲಿಂಗ್ ಆಫ್ ಈಚ್ ಫಂಕ್ಷನ್ ಟೇಕ್ಸ್ ದ ಸೀಕ್ವೆನ್ಸ್ ಆಫ್ ದರ್ ಕಾಲ್ಸ್ ಇನ್ ಮೇನ್. ಓಕೆ, ಸೊ ನೀವೇನು ಫಂಕ್ಷನ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಬರೀತಿರಲ್ಲ ಅವನ್ನ ಕಾಲ್ ಮಾಡಬೇಕಾಗಿತ್ತು ಅಂದ್ರೆ ಮೇನ್ ಒಳಗೆ ಸೀಕ್ವೆನ್ಸ್ ಆಗಿ ಕೊಡ್ಬೇಕಂತ ಹೇಳ್ತಾನೆ. ಓಕೆ, ಎ ಫಂಕ್ಷನ್ ಈಸ್ ನಾರ್ಮಲಿ ರೆಕಗ್ನೈಸ್ ಬೈ ಇಟ್ಸ್ ನೇಮ್ ಆ್ಯಂಡ್ ಪ್ಯಾರಂಥೆಸಿಸ್. ಫಂಕ್ಷನ್ ಎದರಿಂದ ರೆಕಗ್ನೈಸ್ ಮಾಡ್ತೀರಂದ್ರೆ ನೇಮ್ ನಿಂತ ಫಂಕ್ಷನ್ ನೇಮಿಗೆ ಸಮ್ ಈಕ್ವಲ್ ಟು ಸಮ್ ಆಫ್ ಇಂಟ್ ಎಕ್ಸ್ ಇಂಟ್ ವೈ ಅಂತ ಕೊಟ್ಟಿದ್ರು. ಹಂಗೆ ಸಬ್ಸ್ಟ್ರಾಕ್ಷನ್ ಆಫ್ ಇಂಟ್ ಎಕ್ಸ್ ಇಂಟ್ ವೈ. ಸೊ ಒಂದು ಫಂಕ್ಷನ್ ನೇಮ್ ನಿಂತ ಒಂದು ರೆಕಗ್ನೈಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಯೂಸಸ್ ಆಫ್ ಫಂಕ್ಷನ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಂತೆ. ಯೂಸಿಂಗ್ ಫಂಕ್ಷನ್ ಇನ್ ಎ ಪ್ರೋಗ್ರಾಮ್ ಅವಾಯ್ಡ್ಸ್ ರೀರೈಟಿಂಗ್ ದ ಸೇಮ್ ಕೋಡ್ ಅಗೇನ್ ಆ್ಯಂಡ್ ಅಗೇನ್. ದಸ್ ಫಂಕ್ಷನ್ ಪ್ರೊವೈಡ್ ರೀಯೂಸಬಿಲಿಟಿ ಫೆಸಿಲಿಟಿ. ಸೊ ಫಸ್ಟ್ ಯೂಸಸ್ ಆಫ್ ಫಂಕ್ಷನ್ ಅಂತಂದರೆ ಯಾವಾಗಲೂ ನಿಮ್ಗೆ ಕೇಳಿದ್ರೆ ಇದನ್ನು ಹೇಳ್ಬೇಕು. ಏನಂತಂದ್ರೆ ನಾವು ಒಂದು ಫಂಕ್ಷನ್ ಬರೆದ್ವಿ ಅಂದ್ರೆ ಅದನ್ನು ಎರಡೆರಡು ಮೂರು ಸತಿ ಬರೋದು ಬೇಕಾಗಿಲ್ಲ. ಅದನ್ನು ನಾವು ಎಲ್ಲಿ ಬೇಕಾದಲ್ಲೂ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀವಿ. ಓಕೆ, ಈಗ ನಾವು ಮೊನ್ನೆ ಹೇಳಿದ್ದೆ ನಾನು ಫಂಕ್ಷನ್ಸ್ ಆ್ಯಕ್ಚುಲಿ ಇದಕ್ಕೆ ಬರಿತೀವಿ ಅಂತಂದ್ರೆ ದೊಡ್ಡ ಪ್ರೋಗ್ರಾಮ್ನ ಸಮ್ ಪಾರ್ಟ್ಸ್ ಮಾಡೋಕ್ಕೆ ಫಂಕ್ಷನ್ಸ್ ಬರಿತೀವಿ ಅಂತ ಹೇಳಿದೆ. ಸೊ ಅಲ್ಲಿ ಏನಾಗ್ತದೆ, ಒಂದು ಫಂಕ್ಷನ್ ಏನೋ ಬರ್ದಿರ್ತೀರಿ, ಸಮ್ ಅಂತ ಒಂದು ಫಂಕ್ಷನ್ ಬರ್ದಿರ್ತೀರಿ, ಅದನ್ನು ನೀವು ಎರಡು ಸತಿ ಇಲ್ಲ 3 ಸತಿ ಅದೇ ಪ್ರೋಗ್ರಾಮ್ನಾಗ ಯೂಸ್ ಮಾಡಬೇಕಾಗಿತ್ತು. ಸೊ ಅಲ್ಲಿ ಎವ್ರಿ ಟೈಮ್ ಸಮ್ ಈಕ್ವಲ್ ಟು ಎ ಪ್ಲಸ್ ಬಿ ಸಮ್ ಈಕ್ವಲ್ ಟು ಎ ಪ್ಲಸ್ ಬಿ ಬರೋದು ಬೇಕಾಗಿಲ್ಲ. ಸೊ ಒಂದು ಸತಿ ಆ ಫಂಕ್ಷನ್ನ ಬರೆದ್ರಂದ್ರೆ ಅಲ್ಲಿ ನೀವು ಈಸಿಲಿ ಕಾಲ್ ಮಾಡ್ಕೋಬೋದು. ಓಕೆ, ಅಂದ್ರೆ ಒಂದು ಸತಿ ಬರೆದ್ರಂದ್ರೆ ಅದನ್ನು ನಾವು 2-3 ಸತಿ ಅಥವಾ ಎಷ್ಟು ಬೇಕಾದಷ್ಟು ನಾವು ಅಗೇನ್ ಆ್ಯಂಡ್ ಅಗೇನ್ ಅದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಅದರಿಂದ ಏನಾಗ್ತದೆ, ರೀಯೂಸಬಿಲಿಟಿ ಆಗ್ತದೆ. ಓಕೆ, ನೆಕ್ಸ್ಟ್ second one, it is possible to reduce the size of the program by calling and using the functions at different places in the program. ಅದೇ ಹೇಳಿದೆ, ಈಗ ನೀವು ಸಮ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಒಂದು ಫಂಕ್ಷನ್ ಬರೀತೀರಿ. ಆ ಫಂಕ್ಷನ್ಸ್ ಎಷ್ಟು ಅದಾವೆ? 4 ಲೈನ್ಸ್ ಅದಾವೆ ಅಂತ ತಿಳ್ಕೊಂಡು ಅದೇ ಸಮ ಮತ್ತು ನೀವು ಬೇರೆ ಕಡೆನೂ ಬರೋದದ. ಅವಾಗ ಮತ್ತೆ 4 ಲೈನ್ ಬರೀತೀರಿ. ಅಲ್ಲಿ ಎಷ್ಟು ಅದು? 4 + 4 8 ಅದು. ಮತ್ತು ಇನ್ನೊಂದು ಕಡೆ ಬರೋದದ ಮತ್ತು 4 ಲೈನ್. 4 + 4 = 12 ಆಯಿತು. ಮತ್ತು 4 ಲೈನ್. ಸೊ ಬೇಕಾಗಿಲ್ಲ. ಸೊ ಒಂದೇ ಸತಿ ನೀವು ಒಂದು 4 ಲೈನಿನ ಪ್ರೋಗ್ರಾಮ್ ಬರೆದ್ರಲ್ಲ ಅದನ್ನು ಎಲ್ಲ ಕಡೆ ಯೂಸ್ ಮಾಡ್ಬೋದು. ಸೊ ಅದನ್ನೇನಾಗ್ತದೆ, ಫಂಕ್ಷನ್ ಸೈಜ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾನೆ. ಸೊ ಒಂದೇ ಸತಿ ಬರೋದು ಅದನ್ನು ಜಸ್ಟ್ ಕಾಲ್ ಮಾಡೋಕ್ಕೆ 1 ಲೈನ್ ಸಾಕು. ಓಕೆ, ಸೊ ಅದನ್ನು ಯೂಸ್ ಮಾಡ್ಕೊಂಡ್ರೆ ಏನಾಗ್ತದೆ, ಸೈಜ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಯೂಸಿಂಗ್ ಫಂಕ್ಷನ್ಸ್ ಇಟ್ ಬಿಕಮ್ಸ್ ಈಸಿಯರ್ ಟು ರೈಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಕೀಪ್ ದ ಟ್ರ್ಯಾಕ್ ಆಫ್ ವಾಟ್ ದೇ ಆರ್ ಡೂಯಿಂಗ್. ಓಕೆ, ಡಿಬಗ್ಗಿಂಗ್ ಬಿಕಮ್ಸ್ ಈಸಿಯರ್. ಸೊ ಫಂಕ್ಷನ್ಸ್ ಬರೋದ್ರಿಂದ ಏನಾಗ್ತದೆ ಅಂತಂದರೆ ಪ್ರೋಗ್ರಾಮಿಗೆ ಟ್ರ್ಯಾಕಿಂಗ್ ಮಾಡೋದು ಈಸಿ ಆಗ್ತದೆ. ಅಂದರೆ ನಿಮ್ಗೆ ಏನಾರ ಎರರ್ಸ್ ಬಂತು ಅಂತಂದ್ರೆ ಅದನ್ನು ಈಸಿಲಿ ತೆಗಿಬೋದು. ಓಕೆ, ಮೊನ್ನೆ ಹೇಳಿದೆ ಒಂದು ಮೇನ್ ಫಂಕ್ಷನ್ನ 100 ಪೇಜಸ್ಸಿಂದ ಪ್ರೋಗ್ರಾಮ್ ಇತ್ತು. ಅಲ್ಲಿ ನಿಮ್ಗೆ ಏನಾರ ಲಾಜಿಕಲ್ ಎರರ್ಸ್ ಬಂದು ಅಂತಂದ್ರೆ ನಿಮಗೆ ಲೈನ್ ನಂಬರ್ ಅದೇನು ಮೆನ್ಷನ್ ಮಾಡೋಂಗಿಲ್ಲ, ಬಟ್ ಪ್ರೋಗ್ರಾಮ್ ಔಟ್ಪುಟ್ ರಾಂಗ್ ಬರ್ತಿರ್ತದೆ. ಸೊ ಅವಾಗ ನಿಮಗೆ ತೆಗೆಯೋದು ಕಷ್ಟ ಆಗ್ತದೆ. ಓಕೆ, ಸೊ ಅದಕ್ಕೇನು ಹೇಳ್ತಾನೆ ಅಂತಂತಂದ್ರೆ ಅಲ್ಲಿ ನೀವು ಸಬ್ ಫಂಕ್ಷನ್ಸ್ ಮಾಡಿದ್ರು ಅಂದರೆ ಸಣ್ಣ ಸಣ್ಣ ಫಂಕ್ಷನ್ಸ್ ಒಳಗೆ ಹೋಗಿ ಪ್ರೋಗ್ರಾಮ್ದ ಎರರ್ಸ್ ತೆಗೆಯೋದು ಈಸಿ ಆಗ್ತದೆ ಅಂತ ಹೇಳ್ತಾನೆ. ಸೊ ಅಂದರೆ ಡಿಬಗ್ಗಿಂಗ್ ಈಸಿ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಸಪ್ರೇಟಿಂಗ್ ದ ಕೋಡ್ ಇಂಟು ಮಾಡ್ಯುಲರ್ ಫಂಕ್ಷನ್ಸ್ ಆಲ್ಸೋ ಮೇಕ್ಸ್ ಅ ಪ್ರೋಗ್ರಾಮ್ ಈಸಿಯರ್ ಟು ಡಿಸೈನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಮಾಡ್ಯುಲರ್ ಫಂಕ್ಷನ್ಸ್ ಅಂತಂದ್ರೆ ಈಸಿ ವೇದಾಗ ಫಂಕ್ಷನ್ಸ್ನ ಬರೆದ್ವಿ ಅಂತಂದ್ರೆ ಅದನ್ನು ಪ್ರೋಗ್ರಾಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಕೆ ಆಮೇಲೆ ಪ್ರೋಗ್ರಾಮ್ನ ಡಿಸೈನ್ ಮಾಡೋಕ್ಕೆ ಈಸಿ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಫಂಕ್ಷನ್ಸ್ ಆರ್ ಯೂಸ್ ಟು ಬಿಲ್ಡ್ ಲೈಬ್ರರಿ ಫೈಲ್ಸ್ ವಿಚ್ ಕ್ಯಾನ್ ಬಿ ಪ್ರಾಪರ್ಲಿ ಯೂಸ್. ಸೊ ಫಂಕ್ಷನ್ಸ್ ಯೂಶ್ವಲಿ ನಾವು ಲೈಬ್ರರಿ ಫೈಲ್ಸ್ನ ಬಿಲ್ಡ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ದಿಸ್ ಆರ್ ದ ಯೂಸಸ್ ಆಫ್ ಫಂಕ್ಷನ್ಸ್. ನೆಕ್ಸ್ಟ್, ಸೊ ಫಂಕ್ಷನ್ ಒಳಗೆ ಎಕ್ಸಸರೀಸ್ ಆ್ಯಂಡ್ ಮ್ಯೂಟೇಟರ್ಸ್ ಅಂತ ಬರ್ತದೆ. ಓಕೆ, ಸೊ ಇವೇನಂದ್ರೆ ನೋಡೋಣ. ದ ಫಂಕ್ಷನ್ಸ್ ದೋಸ್ ಓನ್ಲಿ ಆಕ್ಸಸ್ ಡಾಟಾ ಆರ್ ಕಾಲ್ಡ್ ಎಕ್ಸಸರೀಸ್. ಓಕೆ, ಬರೀ ಡಾಟಾನ ಫಂಕ್ಷನ್ ಒಳಗೂ ಟೈಪ್ಸ್ ಅದಾವೆ. ಓಕೆ, ಒಂದು ಎಕ್ಸಸರೀಸ್ ಮತ್ತು ಮ್ಯೂಟೇಟರ್ಸ್. ಎಕ್ಸಸರಿ ಫಂಕ್ಷನ್ ಅಂತಂದ್ರೆ ಅದು ಬರೀ ಡಾಟಾನ ಆಕ್ಸಸ್ ಮಾಡ್ತದೆ ಅಷ್ಟೇ. ಲೈಕ್ ಗೆಟ್ ಡಾಟಾ ಅಂತ ಇರ್ತದೆ. ಸೊ ಗೆಟ್ ಡಾಟಾ ಫಂಕ್ಷನ್ ಯೂಸ್ ಮಾಡಿ ಅದನ್ನು ತೊಗೋತದೆ, ಡಾಟಾ ಬರೀ ತೊಗೋತದೆ. ಓಕೆ, ದ ಮೆಂಬರ್ ಫಂಕ್ಷನ್ ದಟ್ ಮ್ಯಾನಿಪುಲೇಟ್ಸ್ ಮೆಂಬರ್ ಡಾಟಾ ಆರ್ ಕಾಲ್ಡ್ ಆಸ್ ಮ್ಯೂಟೇಟರ್ಸ್. ಓಕೆ, ಸೊ ಇಲ್ಲೇ ನಾವು 2 ಟೈಪ್ಸ್ ಆಫ್ ಫಂಕ್ಷನ್ ಯೂಸ್ ಮಾಡ್ತೀವಿ, ಎಕ್ಸಸರೀಸ್ ಆ್ಯಂಡ್ ಮ್ಯೂಟೇಟರ್ಸ್ ಅಂಥೇಳಿ. ಎಕ್ಸಸರ್ ಅಂತಂದ್ರೆ ಏನು ಮಾಡ್ತದೆ, ಬರೀ ಡಾಟಾನ ತೊಗೋತದೆ. ಎಕ್ಸಸ್ ಅಂದರೆ ಬರೀ ಡಾಟಾನ
ತಗೋತದೆ. ಎದ್ರಿಂದ ಗೆಟ್ ಡಾಟಾ ಅಂತ ಫಂಕ್ಷನ್ ಯೂಸ್ ಮಾಡಿ ಬರೀ ಡಾಟಾನ ತಗೋತದೆ. ಮ್ಯೂಟೇಟರ್ಸ್ ಅಂತಂದ್ರೆ ಏನಂತಂದ್ರೆ ಲೈಕ್ ಏನಂತ ಹೇಳ್ಬೋದು, ಮೆಂಬರ್ ಡಾಟಾನ ಏನಾರ ಮಾಡಿಫಿಕೇಷನ್ ಇತ್ತಂದ್ರೆ, ಓಕೆ, ಏನಾರು ಚೇಂಜ್ ಇತ್ತಂದ್ರೆ ಅದಕ್ಕೆ ನಾವು ಏನು ಮಾಡ್ತೀವಿ, ಮ್ಯೂಟೇಟರ್ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಯಾವ ಫಂಕ್ಷನ್ ಯೂಸ್ ಮಾಡ್ತೀವಿ ಅಂದರೆ ಸೆಟ್ ಡಾಟಾ ಅಂತ ಯೂಸ್ ಮಾಡ್ತೀವಿ. ಓಕೆ ದ ಫಾಲೋಯಿಂಗ್ ಟೇಬಲ್. ಸೊ ಇಲ್ಲಿ ಹೇಳ್ತದೆ ನೋಡಿರಿ, ರಿಟರ್ನ್ ಟೈಪ್ ವೈಡ್ ಒಳಗೆ ಏನು ಯೂಸ್ ಮಾಡ್ತೀವಿ, ಫಂಕ್ಷನ್ ನೇಮ್ ಗೆಟ್ ಡಾಟಾ. ಸೊ ಗೆಟ್ ಡಾಟಾ ಏನು ಮಾಡ್ತದೆ ಅಂತಂದ್ರೆ ಇನ್ಪುಟ್ನ ತಗೋತದೆ. ಓಕೆ, ಸೊ ನೆಕ್ಸ್ಟ್ ಸೆಟ್ ಡಾಟಾ ಏನು ಮಾಡ್ತದೆ ಅಂತಂದ್ರೆ ಏನಾರ ಡಾಟಾ ಮಾಡಿಫಿಕೇಷನ್ ಇತ್ತು, ಚೇಂಜಸ್ ಇತ್ತು ಅಂದ್ರೆ ವ್ಯಾಲ್ಯೂ ಅಸೈನ್ ಮಾಡೋದಿತ್ತು ಅಂತಂದ್ರೆ ಸೆಟ್ ಡಾಟಾನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಕ್ಯಾಲ್ ಏರಿಯಾ ಅಂತಂದರೆ ಕ್ಯಾಲ್ಕುಲೇಟ್ ಮಾಡ್ತದೆ, ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ತದೆ. ಡಿಸ್ಪ್ಲೇ ಡಾಟಾ ಶೋ ಅಂತಂದ್ರೆ ಏನು ಮಾಡ್ತದೆ, ಪ್ರಿಂಟ್ ಮಾಡ್ತದೆ. ಓಕೆ, ಸೊ ದೀಸ್ ಟೈಪ್ ಆಫ್ ಫಂಕ್ಷನ್ಸ್ ವಿ ಆರ್ ಯೂಸಿಂಗ್ ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ಪ್ರೋಗ್ರಾಮ್ಸ್. ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್ಸ್ನಾಗ ಇವನ್ನೇ ಯೂಸ್ ಮಾಡ್ತೀವಿ. ಏನೇನು, ಗೆಟ್ ಡಾಟಾ, ಸೆಟ್ ಡಾಟಾ, ಕ್ಯಾಲ್ ಏರಿಯಾ, ಆಮೇಲೆ ಡಿಸ್ಪ್ಲೇ ಡಾಟಾ ಆರ್ ಶೋ. ಸೊ ಪ್ರಿಂಟ್ ಎಫಿಗೆ ಏನು ಮಾಡ್ತೀವಿ, ಶೋ ಯೂಸ್ ಮಾಡ್ತೀವಿ. ಸ್ಕ್ಯಾನಫಿಗೆ ಏನು ಮಾಡ್ತೀವಿ, ಗೆಟ್ ಡಾಟಾ. ಸೊ ಬಿಕಾಸ್ ಗೆಟ್ ಡಾಟಾ ಇಸ್ ಯೂಸ್ ಟು ರೀಡ್ ದ ಡಾಟಾ. ಓಕೆ, ರೀಡ್ ದ ಇನ್ಪುಟ್. ಓಕೆ, ಸ್ಕ್ಯಾನಫ್ ಬದಲಿ ನಾನು ಗೆಟ್ ಡಾಟಾನ ಯೂಸ್ ಮಾಡ್ಬೋದು. ಓಕೆ, ಪ್ರಿಂಟ್ ಎಫ್ ಬದಲಿ ನಾನು ಶೋನ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ಯಾಟಗರೀಸ್ ಆಫ್ ಫಂಕ್ಷನ್ಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಕೇಳ್ತಾನೆ ರೈಟ್ ದ ಕ್ಯಾಟಗರೀಸ್ ಆಫ್ ಫಂಕ್ಷನ್ ಅಂತೇಳಿ. ಸೊ ಇವು ಇಂಪಾರ್ಟೆಂಟ್ ಅದ ನೋಡಿ. ದ ಫಂಕ್ಷನ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಆ್ಯಸ್ ಫಾಲೋಸ್. ಫಸ್ಟ್ ಒನ್, ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ ಆ್ಯಂಡ್ ಫಂಕ್ಷನ್ ವಿತೌಟ್ ರಿಟರ್ನಿಂಗ್ ವ್ಯಾಲ್ಯೂ. ಓಕೆ, ಸೊ ಆಮೇಲೆ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತೌಟ್ ರಿಟರ್ನ್ ವ್ಯಾಲ್ಯೂ, ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತ್ ರಿಟರ್ನ್ ವ್ಯಾಲ್ಯೂ. ಓಕೆ, ಸೊ ಫಸ್ಟ್ ಏನು, ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತೌಟ್ ರಿಟರ್ನ್ ವ್ಯಾಲ್ಯೂ ಅಂತಂದ್ರೆ ಅಲ್ಲಿ ನಿಮಗೆ ಆರ್ಗ್ಯುಮೆಂಟ್ಸ್ ಏನೂ ಇರೋಂಗಿಲ್ಲ. ಲೈಕ್ ಸಮ್ ಈಕ್ವಲ್ ಟು ಇಂಟ್ ಎಕ್ಸ್ ಇಂಟ್ ವೈ ಅಂತ ಬರಿತೀರಿಲ್ಲ. ಓಕೆ, ಸೊ ಅಂತಲ್ಲೇ ನಾವು ಏನೂ ಆರ್ಗ್ಯುಮೆಂಟ್ಸ್ ಕೊಡೋಂಗಿಲ್ಲ. ಆಮೇಲೆ ರಿಟರ್ನ್ ವ್ಯಾಲ್ಯೂ ಅಂತಂದ್ರೆ ಅದು ರಿಟರ್ನು ಮಾಡೋಂಗಿಲ್ಲ, ಮೈನ್ ಫಂಕ್ಷನಿಗೆ ರಿಟರ್ನ್ ಮಾಡೋಂಗಿಲ್ಲ, ಅಲ್ಲೇ ಪ್ರಿಂಟ್ ಮಾಡ್ತದೆ. ಸೊ ಅದಕ್ಕೆ ಏನಂತೀವಿ, ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತೌಟ್ ರಿಟರ್ನ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂ. ವಿತ್ ಆರ್ಗ್ಯುಮೆಂಟ್ ಅಂದರೆ ನಾವು ವ್ಯಾಲ್ಯೂಸ್ ಕೊಡ್ತಿಲ್ಲ, ಇಂಟ್ ಎಕ್ಸ್ ಇಂಟ್ ವೈ ಅಂತ ವ್ಯಾಲ್ಯೂಸ್ ಕೊಡ್ತೀವಿ, ಬಟ್ ರಿಟರ್ನ್ ಮಾಡೋಂಗಿಲ್ಲ. ಓಕೆ, ನೆಕ್ಸ್ಟ್ ಆಮೇಲೆ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತ್ ರಿಟರ್ನ್ ವ್ಯಾಲ್ಯೂ ಅಂತಂದರೆ ವ್ಯಾಲ್ಯೂಸು ಕೊಡ್ತೀವಿ ಮತ್ತು ರಿಟರ್ನು ಮಾಡ್ತೀವಿ ಮೈನ್ ಫಂಕ್ಷನಿಗೆ. ಸೊ ಇಲ್ಲಿ ಏನು ಡಿಫ್ರೆನ್ಸ್ ಆಗ್ತದೆ ನೋಡಿರಿ. ಫಸ್ಟ್ ಒಳಗೆ ವಿತೌಟ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತೌಟ್ ರಿಟರ್ನ್ ವ್ಯಾಲ್ಯೂ ಅಂತಂದ್ರೆ ನಾವು ಮೇನಿಗೆ ಸಂಬಂಧ ಇರೋಂಗಿಲ್ಲ ಇಲ್ಲ. ಓಕೆ, ಸೊ ಜಸ್ಟ್ ಮೇನ್ ಒಳಗೆ ಏನು ಮಾಡ್ತೀವಿ, ಮೇನ್ ಅಂತ ಬರಿತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ನೀವೇನು ಯೂಸರ್ ಡಿಫೈನ್ಡ್ ಫಂಕ್ಷನ್ ಬರ್ತಿತ್ತಿಲ್ಲ ಅಲ್ಲೇ ಸ್ಕ್ಯಾನಫ್ ಬರಿತೀವಿ. ಓಕೆ, ಅಲ್ಲೇ ವ್ಯಾಲ್ಯೂನ ರೀಡ್ ಮಾಡ್ತೀವಿ, ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಲ್ಲೇ ಪ್ರಿಂಟ್ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಏನೂ ಆರ್ಗ್ಯುಮೆಂಟ್ಸ್ ಕೊಡೋಂಗಿಲ್ಲ, ಏನೂ ಆರ್ಗ್ಯುಮೆಂಟ್ಸ್ ರಿಟರ್ನ್ ಮಾಡೋಂಗಿಲ್ಲ ಮೇನಿಗೆ. ಓಕೆ, ಅಂದರೆ ಮೇನಿಂದ ಏನೂ ಬರೋಂಗಿಲ್ಲ, ಮೇನಿಗೇನು ಕೊಡೋಂಗಿಲ್ಲ. ಓಕೆ, ಸೊ ಅದಕ್ಕೇನಂತಾನೆ ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತೌಟ್ ರಿಟರ್ನ್ ವ್ಯಾಲ್ಯೂ. ಅಂದರೆ ನೀವೇನು ಯೂಸರ್ ಡಿಫೈನ್ಡ್ ಫಂಕ್ಷನ್ ಇರ್ತದಲ್ಲ ಅಲ್ಲೇ ನೀವು ಸ್ಕ್ಯಾನಫ್ ಅದೆಲ್ಲ ಬರಿತೀರಿ, ಆಮೇಲೆ ಅಲ್ಲೇ ನೀವು ಪ್ರಿಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಅಂದ್ರೆ ಮೇನ್ ಒಳಗೆ ಸ್ಕ್ಯಾನಫ್ ಬರಿತೀವಿ. ಅಂದರೆ ಮೇನ್ ಒಳಗೆ ವ್ಯಾಲ್ಯೂಸ್ ರೀಡ್ ಮಾಡಿ ಯೂಸರ್ ಡಿಫೈನ್ಡ್ ಫಂಕ್ಷನಿಗೆ ಕಳಿಸ್ತೀವಿ. ಓಕೆ, ಕಳಿಸಿ ಏನು ಮಾಡ್ತದೆ, ರಿಟರ್ನ್ ವ್ಯಾಲ್ಯೂ ಕೊಡೋಂಗಿಲ್ಲ ಅಂತಂದ್ರೆ ಅಲ್ಲೇ ಪ್ರಿಂಟ್ ಮಾಡ್ತದೆ, ಅಲ್ಲಿ ಯೂಸರ್ ಡಿಫೈನ್ಡ್ ಫಂಕ್ಷನ್ ಒಳಗೆ ಪ್ರಿಂಟ್ ಮಾಡ್ತದೆ. ಲಾಸ್ಟ್ ಒಳಗೆ ಏನದ ಅಂತಂದ್ರೆ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತ್ ರಿಟರ್ನ್ ವ್ಯಾಲ್ಯೂ ಅಂದರೆ ಮೇನ್ ಒಳಗೆ ಸ್ಕ್ಯಾನಫ್ ವ್ಯಾಲ್ಯೂಸ್ ರೀಡ್ ಮಾಡ್ತೀವಿ, ಅದನ್ನು ಯೂಸರ್ ಡಿಫೈನ್ಡ್ ಫಂಕ್ಷನಿಗೆ ಕಳಿಸ್ತೀವಿ, ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಮತ್ತು ವ್ಯಾಲ್ಯೂಸ್ ಎಲ್ಲಿ ರಿಟರ್ನ್ ಮಾಡ್ತೀವಿ, ಮೆನಿಗೆ ರಿಟರ್ನ್ ಮಾಡ್ತೀವಿ, ಆಮೇಲೆ ಮೇನ್ ಒಳಗೆ ಪ್ರಿಂಟ್ ಮಾಡ್ತೀವಿ. ತಿಳಿತಾ ಮೂರದ್ದು ಡಿಫ್ರೆನ್ಸ್. ಓಕೆ, ಸೊ ಫಸ್ಟ್ ನೋಡೋಣ, ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತೌಟ್ ರಿಟರ್ನಿಂಗ್ ವ್ಯಾಲ್ಯೂ. We can define function those are without any arguments and with do not return value. ಓಕೆ, ಅಂದ್ರೆ ಅದು ಹೇಳಿದೆ ಮೇನ್ ನಿಂತ ಏನೂ ಬರೋಂಗಿಲ್ಲ, ಮೇನಿಗೆ ಏನೂ ಹೋಗೋಂಗಿಲ್ಲ. ಸೊ ಅದಕ್ಕೇನಂತೀವಿ ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತೌಟ್ ರಿಟರ್ನ್ ವ್ಯಾಲ್ಯೂ ಅಂತ ಕರಿತೀವಿ. ಸಚ್ ಫಂಕ್ಷನ್ಸ್ ನಾರ್ಮಲಿ ಡು ನಾಟ್ ಯೂಸ್ ಮ್ಯಾಕ್ರೋಸ್, ಗ್ಲೋಬಲ್ ವೇರಿಯೇಬಲ್ಸ್ ಆ್ಯಂಡ್ ಲೋಕಲಿ ಇನಿಷಿಯಲೈಸ್ ವೇರಿಯೇಬಲ್ಸ್. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಇವು ಫಂಕ್ಷನ್ನಾಗ ನಾವು ಜಾಸ್ತಿ ಮ್ಯಾಕ್ರೋಸ್ ಯೂಸ್ ಮಾಡೋಂಗಿಲ್ಲ, ಗ್ಲೋಬಲ್ ವೇರಿಯೇಬಲ್ಸ್ ಯೂಸ್ ಮಾಡೋಂಗಿಲ್ಲ, ಆಮೇಲೆ ಲೋಕಲ್ ಇನಿಷಿಯಲ್ ವೇರಿಯೇಬಲ್ಸ್ ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಲಿ ಮೇನ್ ಅಂತ ಏನೂ ಬರೋಂಗೇ ಇಲ್ಲ. ಓಕೆ, ಇಲ್ಲಿ ನಾವು ಮೇನಿಗೆ ಗ್ಲೋಬಲ್ ವೇರಿಯೇಬಲ್ ಮಾಡೋಂಗಿಲ್ಲ, ಯಾಕಂದ್ರೆ ಮೇನ್ ಒಳಗೆ ಏನೂ ಬರೋಂಗಿಲ್ಲ ನಮಗೆ ಸಲಕ್ಕೆ, ಜಸ್ಟ್ ಮೇನ್ ಅಂತ ಓಪನ್ ಮಾಡಿ ಕ್ಲೋಸ್ ಮಾಡ್ತೀವಿ. ಸೊ ಅಂಥಲ್ಲಿ ನಾವು ಇವೆಲ್ಲ ಯೂಸ್ ಮಾಡೋಂಗಿಲ್ಲ ಮೇನ್ ಒಳಗೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಎ ಸೆಟ್ ಆಫ್ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಫಾರ್ ಡಾಕ್ಯುಮೆಂಟ್ ಪರ್ಪಸ್ ಮೇ ಬಿ ಕನ್ಸಿಡರ್ಡ್ ಇನ್ ಸಚ್ ಫಂಕ್ಷನ್ಸ್. ಓಕೆ, ಇಲ್ಲೇ ಆ ಫಂಕ್ಷನ್ ಒಳಗೆ ನಾವು ಡಾಕ್ಯುಮೆಂಟ್ ಪರ್ಪಸ್ ಒಳಗೆ ಪ್ರಿಂಟನ್ನು ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಕೊಡಾಕತ್ತಾನೆ ನೋಡಿರಿ, ರೈಟ್ ಅ ಪ್ರೋಗ್ರಾಮ್ ಟು ಪ್ರಿಂಟ್ ಮೆಸೇಜ್ ಯೂಸಿಂಗ್ ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ವಿತೌಟ್ ರಿಟರ್ನ್ ವ್ಯಾಲ್ಯೂ. ಓಕೆ, ಫಸ್ಟ್ ಒಳಗೆ ನೋಡಿರಿ ಪ್ರೋಗ್ರಾಮ್ ವಿತ್ ಶೋ ಅಂತ ಹೇಳತ್ತಾನೆ. ಫಸ್ಟ್ ಒಳಗೆ ಏನು ಮಾಡಾಕತ್ತಾನೆ ನೋಡಿರಿ, ಮೇನ್ ಒಳಗೆ ವೈಟ್ ಶೋ ಅಂತ ತಗೊಂಡು ವೈಟ್ ಶೋ ತಳ ಬರ್ದಾನೆ. ಸೊ ಇದು ಡಿಕ್ಲರೇಷನ್ ಆಯ್ತು. ಫಸ್ಟ್ ವೈಟ್ ಶೋ ಏನದ ಡಿಕ್ಲರೇಷನ್ ಆಯ್ತು,
ಆಮೇಲೆ ಪ್ರಿಂಟ್ ಎಫ್ ಏನು ಮಾಡತ್ತಾನ ವಿ ಆರ್ ಇನ್ ಮೇನ್ ಅಂತ ಒಂದು ಪ್ರಿಂಟ್ ಮಾಡಕತ್ತಾನ. ಆಮೇಲೆ ವಿ ನಾವು ಮೂವ್ ಟು ಶೋ ಫಂಕ್ಷನ್. ಸೊ ನೆಕ್ಸ್ಟ್ ಶೋ ಫಂಕ್ಷನಿಗೆ ಹೋಗ್ತೀವಿ ಅಂತ ಹೇಳ್ತಾನೆ. ಸೊ ಫಂಕ್ಷನಿಗೆ ಹೋಗ್ತೀವಿ. ಸೊ ಹೋದ್ಮೇಲೆ ಏನು ಮಾಡ್ತೀವಿ ವಿ ಆರ್ ನಾವಿನ್ ಶೋ ಅಂತ ಪ್ರಿಂಟ್ ಆಗ್ತದೆ. ಮತ್ತು ಎಲ್ಲಿ ಬರ್ತೀವಿ ಮೇನಿಗೆ ಬರ್ತೀವಿ. ಪ್ರಿಂಟ್ ಎಫ್ನಾಗ ವಿ ಆರ್ ಬ್ಯಾಕ್ ಇನ್ ದ ಮೇನ್. ಸೊ ಇಲ್ಲಿ ಏನಾರು ಆರ್ಗ್ಯುಮೆಂಟ್ಸ್ ಪಾಸ್ ಮಾಡಕತ್ತೀವಿ ಏನೂ ಇಲ್ಲ. ಓಕೆ, ಜಸ್ಟ್ ಶೋ ಅಂತ ಓಪನ್ ಕ್ಲೋಸ್ ಮಾಡತ್ತೀವಿ. ಇಲ್ಲೆಲ್ಲೂ ನಾವು ವ್ಯಾಲ್ಯೂಸ್ ತೊಗೊಂಡಿಲ್ಲ. ಓಕೆ, ಸೊ ಏನೂ ವ್ಯಾಲ್ಯೂಸ್ ಶೋ ಕಳ್ಸಾಕತ್ತಿಲ್ಲ, ಏನೂ ವ್ಯಾಲ್ಯೂಸ್ ಮೇನಿಗೆ ಕಳ್ಸಾಕತ್ತಿಲ್ಲ. ಓಕೆ, ಸೊ ಇದಕ್ಕೆ ಏನಂತಾರೆ ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ವಿತೌಟ್ ಏನಂತಾರೆ ವಿತೌಟ್ ರಿಟರ್ನ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾನೆ. ಓಕೆ, ತಿಳಿತಾ? ಓಕೆ, next write a C program to find sum of two numbers and area of circle using functions without arguments and return type. ಓಕೆ, ಸೊ ಮೇನ್ ಒಳಗೆ ಏನು ಮಾಡ್ಯಾನ ನೋಡಿರಿ, ಬರೀ ಶೋ ಸಮ್ ಅಂತೇಳಿ ಇದಕ್ಕೆ ಕರ್ದಾನ ಅಷ್ಟೇ. ಅಂದ್ರೆ ಶೋ ಸಮ್ ಅಂತೇಳಿ ಯೂಸರ್ ಡಿಫೈನಿಂಗ್ ಫಂಕ್ಷನಿಗೆ ಕರ್ದಾನ. ಕ್ರಿಯೇಟ್ ಏರಿಯಾ ಅಂತ ಕರ್ದಾನ ಮತ್ತು ಶೋ ಸಮ್ ಸರ್ಕಲ್ ಏರಿಯಾ ಅಂತ ಇಲ್ಲಿ ಬರೀ ಫಂಕ್ಷನ್ನಾಗ ಕರೆಯಾಕತ್ತಾನ. ಓಕೆ, ಇಲ್ಲಿ ಏನೂ ವ್ಯಾಲ್ಯೂಸ್ ಪಾಸ್ ಮಾಡಾಕತ್ತಿಲ್ಲ. ಓಕೆ, ಮೇನಿಂತ ಏನೂ ವ್ಯಾಲ್ಯೂಸ್ ಪಾಸ್ ಮಾಡತ್ತಿಲ್ಲ. ಸೊ ವ್ಯಾಲ್ಯೂಸ್ ಎಲ್ಲ ಎಲ್ಲಿ ರೀಡ್ ಮಾಡಾಕತ್ತಾನ ಇಲ್ಲೇ ನೋಡಿರಿ. ಓಕೆ, ಶೋ ಸಮ್ ಒಳಗೆ ಇಂಟ್ a,5 b=7 ಸಮ್ =0 ಅಂತ ಇಲ್ಲೇ ವ್ಯಾಲ್ಯೂಸ್ ರೀಡ್ ಮಾಡ್ತಾನೆ. ಸಮ್ =a+b ಅಂತ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡ್ತಾನೆ, ಇಲ್ಲೇ ಪ್ರಿಂಟ್ ಮಾಡ್ತಾನೆ. ಅಂದ್ರೆ ಇಲ್ಲೇನು ಮೇನಿಂತ ಏನು ಆರ್ಗ್ಯುಮೆಂಟ್ಸ್ ಬರಾಕತ್ತಿಲ್ಲ, ಆಮೇಲೆ ಮೇನಿಗೆ ಏನು ಆರ್ಗ್ಯುಮೆಂಟ್ಸ ಹೋಗಾಕತ್ತಿಲ್ಲ, ಅಂದರೆ ಏನೂ ರಿಟರ್ನ್ ಕೊಡಾಕತ್ತಿಲ್ಲ. ಓಕೆ, ಸೊ ಇಲ್ಲೇ ಶೋ ಒಳಗೆ ಅಂದರೆ ಯೂಸರ್ ಡಿಫೈನ್ ಫಂಕ್ಷನ್ ಒಳಗೆ ನಮ್ಮದು ಪ್ರೊಸೆಸ್ ನಡಾಕತ್ತದ. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕು ಮೇನ್ ಒಳಗೆ, ಬಟ್ ಅದನ್ನು ಜಸ್ಟ್ ಕರೆದು ಬಿಡಬೇಕು. ಸೊ ಕರೆದ ಮೇಲೆ ಏನಾಗ್ತದೆ ನಮ್ದು ಯೂಸರ್ ಡಿಫೈನ್ ಫಂಕ್ಷನ್ ಒಳಗೆ ಎಲ್ಲ ಪ್ರೊಸೆಸ್ ಆಗ್ತಿರ್ತದೆ. ಓಕೆ, ನೆಕ್ಸ್ಟ್ ಸರ್ಕಲ್ನು ಹಂಗೆ. ಸೊ ಸರ್ಕಲ್ ಜಸ್ಟ್ ಮೇನ್ ಒಳಗೆ ಕರ್ದಾನ. ಇಲ್ಲೇನು ಮಾಡತ್ತಾನ ನೋಡಿರಿ, ಇಂಟ್ r=5 ಫ್ಲೋಟ್ ಸರ್ಕಲ್ ಅಂತ ತೊಗೊಂಡಾನ. ಸರ್ಕಲ್ ಕ್ಯಾಲ್ಕುಲೇಟ್ ಮಾಡತ್ತಾನ, ಪ್ರಿಂಟ್ ಮಾಡತ್ತಾನ. ಸೊ ಇಲ್ಲೇ ವ್ಯಾಲ್ಯೂಸ್ ರೀಡ್ ಮಾಡತ್ತಾನ, ಇಲ್ಲೇ ವ್ಯಾಲ್ಯೂಸ್ನ ಪ್ರಿಂಟ್ ಮಾಡತ್ತಾನ. ಸೊ ಮೇನ್ ಒಳಗೆ ಏನು ಮಾಡಾಕತ್ತಿಲ್ಲ. ಸೊ ಅದಕ್ಕೆ ಏನಂತ ಕರಿತೀವಿ ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ವಿತೌಟ್ ರಿಟರ್ನ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಫಂಕ್ಷನ್. ದೇರ್ ಆರ್ 2 ಮೆಥಡ್ಸ್ ಆಫ್ ಫಂಕ್ಷನ್ಸ್. ಸೊ ಫಂಕ್ಷನ್ಸ್ನ ನಾವು ಕಾಲ್ ಮಾಡಬೇಕಾಗಿತ್ತಂದ್ರೆ 2 ಟೈಪ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಯಾವ್ಯಾವು, ಕಾಲ್ ಬೈ ವ್ಯಾಲ್ಯೂ ಆ್ಯಂಡ್ ಕಾಲ್ ಬೈ ರೆಫರೆನ್ಸ್. ಓಕೆ, ಸೊ ಫಸ್ಟ್ ಕಾಲ್ ಬೈ ವ್ಯಾಲ್ಯೂ ಅಂದರೆ ಏನು ನೋಡೋಣ. Function call by value. When we pass integer or float values of variables through the function arguments, the process is called by value ಅಂತ ಹೇಳ್ತಾನೆ. ಓಕೆ, ಅಂದರೆ ನಾವು ಒಂದು ವ್ಯಾಲ್ಯೂಸ್ನ ಕಳಿಸ್ತೀವಲ್ಲ, ಮೇನ್ ಇಂಥ ಒಂದು ಆರ್ಗ್ಯುಮೆಂಟ್ಸ್ನ ಕಳಿಸ್ತೀವಲ್ಲ, ಅದಕ್ಕೆ ನಾನು ಕರಿತಾನೆ ಕಾಲ್ ಬೈ ವ್ಯಾಲ್ಯೂ ಅಂತ ಕರಿತಾನೆ. ಓಕೆ, ಅಂದರೆ ಅಲ್ಲೇ ನಾವು ಒಂದು ಆರ್ಗ್ಯುಮೆಂಟ್ಸ್, ಒಂದು ವ್ಯಾಲ್ಯೂಸ್, ಒಂದು ಪ್ಯಾರಾಮೀಟರ್ಸ್ ಹಾಕಿ ಫಂಕ್ಷನ್ನ ಕಾಲ್ ಮಾಡಾಕತ್ತೀವಿ. ಸೊ ಅದಕ್ಕೆ ಕಾಲ್ ಬೈ ವ್ಯಾಲ್ಯೂ ಅಂತ ಕರಿತಾನೆ. ವೆನ್ ಎವರ್ ವಿ ನೀಡ್ ಟು ಸಪ್ಲೈ ವ್ಯಾಲ್ಯೂಸ್ ಟು ದ ಫಂಕ್ಷನ್ ಫ್ರಮ್ ಔಟ್ಸೈಡ್ ವಿ ಯೂಸ್ ದಿಸ್ ಮೆಥಡ್. ಓಕೆ, ಅಂದರೆ ನಾವು ಇಲ್ಲಿ ಯೂಸರ್ ಡಿಫೈನ್ಡ್ ಫಂಕ್ಷನ್ ಒಳಗೆ ಏನು ಸ್ಕ್ಯಾನ್ಎಫ್ ಅದು ಯೂಸ್ ಮಾಡೋಂಗಿಲ್ಲ. ಮೇನ್ ಒಳಗೆ ಸ್ಕ್ಯಾನ್ಎಫ್ ಯೂಸ್ ಮಾಡಿ ಅಲ್ಲಿ ವ್ಯಾಲ್ಯೂಸ್ ರೀಡ್ ಮಾಡಿ ಆ ವ್ಯಾಲ್ಯೂಸ್ ನಾವು ಎಲ್ಲಿ ಕಳಿಸ್ತೀವಿ, ಯೂಸರ್ ಡಿಫೈನ್ ಫಂಕ್ಷನಿಗೆ ಕಳಿಸ್ತೀವಿ. ಸೊ ಅಂತಲೇ ನಾವು ಕಾಲ್ ಬೈ ವ್ಯಾಲ್ಯೂ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ವ್ಯಾಲ್ಯೂಸ್ ಆರ್ ಸಪ್ಲೈಡ್ ಆಸ್ ಆರ್ಗ್ಯುಮೆಂಟ್ಸ್ ಆರ್ ಪ್ಯಾರಾಮೀಟರ್ಸ್ ಫಾರ್ ದಟ್ ಫಂಕ್ಷನ್. ಸೊ ಅದಕ್ಕೆ ಆರ್ಗ್ಯುಮೆಂಟ್ಸ್ ಆಗಿ ಅಥವಾ ಪ್ಯಾರಾಮೀಟರ್ಸ್ ಆಗಿ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಒಂದು ಪ್ರೋಗ್ರಾಮ್ ಕೊಡತ್ತಾನೆ ನೋಡಿರಿ, ಅದ್ರ ಮೇಲೆ hello. So write a C program to find factorial of a number with arguments. Okay, without return value. ಸೊ ಇಲ್ಲಿ ಏನು ಮಾಡತ್ತಾನ, ಮೇನ್ ಒಳಗೆ ಇಂಟ್ ಎನ್ ಅಂತ ತೊಗೊಂಡಾನ. ಓಕೆ, ತೊಗೊಂಡು ಎಂಟರ್ ಎ ಪಾಸಿಟಿವ್ ಇಂಟೀಜರ್ ಅಂತ ತೊಗೊಂಡಾನ. ಸೊ ಪಾಸಿಟಿವ್ ಇಂಟೀಜರ್ ಅಂತ ತೊಗೊಂಡು ಸ್ಕ್ಯಾನ್ಎಫ್ %d ನಾವು ಏನೋ ಒಂದು ಸ್ಲೈಡ್ ಹಾರಿಸಿದ್ದೆ, ವೇಟ್ ಮಾಡಿರಿ ಜಸ್ಟ್ ಅ ಸೆಕೆಂಡ್. ಅಯ್ಯೋ ಶಟ್, ನಾನು ಸ್ಲೈಡ್ ಹಾರಿಸಿದ್ದೆ, ನಾನು ಓಪನ್ ಮಾಡ್ತೀನಿ ಒಂದು ನಿಮಿಷ. ಇಲ್ಲೊಂದು ಸ್ಲೈಡ್ ಹಾರಿಸಿದ್ದೆ ನೋಡಿ. ಓಕೆ, ಸೊ ಇಲ್ಲಿ ನೋಡಿ ಫಂಕ್ಷನ್ ನೆಕ್ಸ್ಟ್ ಯಾವುದದ, ಫಂಕ್ಷನ್ ನಿಮ್ದು ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತೌಟ್ ರಿಟರ್ನ್ ವ್ಯಾಲ್ಯೂ. ಸೊ ಸೆಕೆಂಡ್ ಟೈಪ್, ಫಸ್ಟ್ ಟೈಪ್ ಏನು ನೋಡಿದ್ರಿ, ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತೌಟ್ ರಿಟರ್ನ್ ವ್ಯಾಲ್ಯೂ ನೋಡಿದ್ರಿ. ಇಲ್ಲಿ ಏನಾಗ್ತದೆ, ಸೆಕೆಂಡ್ ಟೈಪ್ ಒಳಗೆ ಆರ್ಗ್ಯುಮೆಂಟ್ ಇರ್ತದೆ, ರಿಟರ್ನ್ ವ್ಯಾಲ್ಯೂ ಇರಂಗಿಲ್ಲ. ಅಂದ್ರೆ ನಾವು ಮೇನ್ ಒಳಗೆ ವ್ಯಾಲ್ಯೂಸ್ ರೀಡ್ ಮಾಡ್ತೀವಿ, ಸ್ಕ್ಯಾನ್ಎಫ್ನಿಂದ ವ್ಯಾಲ್ಯೂಸ್ ರೀಡ್ ಮಾಡಿ ಅದನ್ನು ಸಬ್ ಫಂಕ್ಷನಿಗೆ ಕಳಿಸ್ತೀವಿ. ಬಟ್ ಇಲ್ಲಿ ರಿಟರ್ನ್ ಮಾಡೋಂಗಿಲ್ಲ, ಅಂದರೆ ಸಬ್ ಫಂಕ್ಷನ್ ಒಳಗೆ ಪ್ರಿಂಟ್ ಮಾಡ್ತೀವಿ. ಅಂದರೆ ಸ್ಕ್ಯಾನ್ಎಫ್ ಅಲ್ಲಿ ಯೂಸ್ ಮಾಡ್ತೀವಿ, ಮೇನ್ ಒಳಗೆ ಯೂಸ್ ಮಾಡ್ತೀವಿ, ಪ್ರಿಂಟ್ ಎಫ್ ಅಲ್ಲಿ ಯೂಸ್ ಮಾಡ್ತೀವಿ, ಸಬ್ ಫಂಕ್ಷನ್ ಒಳಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸಮ್ ಫಂಕ್ಷನ್ಸ್ ರಿಟರ್ನ್ ವ್ಯಾಲ್ಯೂಸ್ ಆ್ಯಂಡ್ ಸಮ್ ಡೋಂಟ್. ಓಕೆ, ದ ಫಂಕ್ಷನ್ಸ್ ದೋಸ್ ಡಸ್ ನಾಟ್ ರಿಟರ್ನ್ ವ್ಯಾಲ್ಯೂ ಆರ್ ವೈಡ್ ಫಂಕ್ಷನ್ಸ್ ದ ಫಾಲೋಯಿಂಗ್ ಪ್ರೋಗ್ರಾಮ್. ಓಕೆ, ನಾವು ಫಂಕ್ಷನ್ ರಿಟರ್ನ್ ಮಾಡಲ್ಲ ಅಂತಂದ್ರೆ ಅದನ್ನು
ವೈಡ್ ಫಂಕ್ಷನ್ ಅಂತ ಕರಿತೀವಿ ಅಂತ ಹೇಳ್ತಾನೆ. ಓಕೆ, ಈಗ ನೋಡಿರಿ ಪ್ರೋಗ್ರಾಮ ಇಲ್ಲೇನದ ಆರ್ಗ್ಯುಮೆಂಟ್ಸ್ ಕಳ್ಸಾಕತ್ತೀವಿ ಬಟ್ ವ್ಯಾಲ್ಯೂಸ್ನ ರಿಟರ್ನ್ ಮಾಡೋಕತ್ತಿಲ್ಲ. ಓಕೆ, ಸೊ ಇಂಟ್ ಎನ್ ಅಂತ ತಗೊಂಡು ಶಟ್ ಎಷ್ಟರ ಓಡಾಕತ್ತದ ನಾನು ಎಲ್ಲೋತದ ಪ್ರೋಗ್ರಾಮ್ ಇದಾ. ಹಾಂ, ಇದು ಪ್ರೋಗ್ರಾಮ್ ಭಾಳ ಓಡಾಕತ್ತದ ನೋಡಿರಿ. ಹಾಂ, ಇಲ್ಲಿ ನೋಡಿರಿ. ಸೊ ಫಸ್ಟ್ ಇಂಟ್ ಎನ್ ಅಂತ ತೊಗೊಂಡಿರಿ, ಆಮೇಲೆ ಎಂಟರ್ ಎ ಪಾಸಿಟಿವ್ ಇಂಟೀಜರ್ ಅಂತ ತೊಗೊಂಡು ಸ್ಕ್ಯಾನ್ಎಫ್ನಾಗ ವ್ಯಾಲ್ಯೂಸ್ನ ಎನ್ ಅಂತ ವ್ಯಾಲ್ಯೂ ರೀಡ್ ಮಾಡಕತ್ತೀರಿ. ಓಕೆ, ಆ ವ್ಯಾಲ್ಯೂ ರೀಡ್ ಮಾಡಿದ್ನ ಎದಕ್ಕೆ ಕಳ್ಸಾಕತ್ತೀರಿ? ಫ್ಯಾಕ್ಟೋರಿಯಲ್ಲಿಗೆ ಕಳ್ಸಾಕತ್ತೀರಿ, ಅಂದರೆ ಸಬ್ ಫಂಕ್ಷನಿಗೆ ಕಳ್ಸಾತೀರಿ. ಎನ್ ಅಂತ ಫ್ಯಾಕ್ಟೋರಿಯಲ್ ಎನ್ ಅಂತ ಇಲ್ಲಿ ಎನ್ ವ್ಯಾಲ್ಯೂ ಕಳ್ಸಾತೀರಿ. ಫಾರ್ ಎಕ್ಸಾಂಪಲ್ ಎನ್ ಈಕ್ವಲ್ ಟು 5 ರೀಡ್ ಮಾಡಿದ್ದಂದ್ರೆ 5 ಅಂತ ಎಲ್ಲಿ ಬರ್ತದೆ? ಈ ಫ್ಯಾಕ್ಟೋರಿಯಲಿಗೆ ಬರ್ತದೆ. ಓಕೆ, ಸೊ ಬಂದು ಎಮ್ ಈಕ್ವಲ್ ಟು 5 ಆಗ್ತದೆ. ಓಕೆ, ಆಮೇಲೆ ಏನಾಗ್ತದೆ ಇಲ್ಲಿ ಫ್ಯಾಕ್ಟೋರಿಯಲ್ ಕ್ಯಾಲ್ಕುಲೇಟ್ ಮಾಡ್ತಾನೆ. ದಟ್ ಈಸ್ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಪ್ರಿಂಟ್ ಎಫ್ನಾಗ ಫ್ಯಾಕ್ಟ್ ಅಲ್ಲೇ ಪ್ರಿಂಟ್ ಮಾಡಕತ್ತಾನೆ, ಅಲ್ಲಿ ಯೂಸರ್ ಡಿಫೈನ್ ಫಂಕ್ಷನ್ ಆಗ ಪ್ರಿಂಟ್ ಮಾಡತ್ತಾನೆ. ಸೊ ಇಲ್ಲಿ ಏನಾತ, ಆರ್ಗ್ಯುಮೆಂಟ್ನ ನಾವು ಸ್ಕ್ಯಾನ್ ಆಫ್ ಮಾಡಿ ಕಳ್ಸಾಕತ್ತೀವಿ. ಓಕೆ, ವಿತ್ ಆರ್ಗ್ಯುಮೆಂಟ್ ಅಂದ್ರೆ ಆರ್ಗ್ಯುಮೆಂಟ್ಸ್ನ ಕಳ್ಸಾಕತ್ತೀವಿ, ಬಟ್ ರಿಟರ್ನ್ ವ್ಯಾಲ್ಯೂ ಅಲ್ಲಿ ರಿಟರ್ನ್ ವ್ಯಾಲ್ಯೂ ಇಲ್ಲ. ಅಂದರೆ ವಿತೌಟ್ ರಿಟರ್ನ್ ವ್ಯಾಲ್ಯೂ ಅಂತಂದ್ರೆ ನಾವು ಇಲ್ಲೇ ಪ್ರಿಂಟ್ ಮಾಡಕತ್ತೀವಿ, ಮತ್ತು ಮೇನಿಗೇನು ರಿಟರ್ನ್ ಮಾಡೋಕತ್ತಿಲ್ಲ. ಓಕೆ, ಸೊ ದಟ್ ಈಸ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಬಟ್ ನೋ ರಿಟರ್ನ್ ವ್ಯಾಲ್ಯೂ. ನೆಕ್ಸ್ಟ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತ್ ರಿಟರ್ನ್ ವ್ಯಾಲ್ಯೂ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಮೇನ್ ಒಳಗೆ ರೀಡ್ ಮಾಡ್ತೀವಿ ಮತ್ತು ಮೇನ್ ಒಳಗೆ ಪ್ರಿಂಟ್ ಮಾಡ್ತೀವಿ. ಓಕೆ, ಟು ಕ್ಯಾಚ್ ದ ರಿಟರ್ನ್ ವ್ಯಾಲ್ಯೂ ಫ್ರಮ್ ಫಂಕ್ಷನ್ ವಿ ನೀಡ್ ಟು ಡಿಕ್ಲೇರ್ ಪ್ರಾಪರ್ ವೇರಿಯಬಲ್ಸ್ ಇನ್ ಮೇನ್. ಓಕೆ, ಆರ್ ದ ಕಾಲಿಂಗ್ ಫಂಕ್ಷನ್. ಸೊ ಮೇನ್ ಒಳಗೆ ನಾವು ಕರೆಕ್ಟಾಗಿ ಡಿಕ್ಲರೇಷನ್ ಮಾಡ್ಬೇಕಂತ ಹೇಳ್ತಾನೆ, ಯಾಕಂದರೆ ಇಲ್ಲೇ ನಾವು ರೀಡ್ ಮಾಡ್ತೀವಿ, ಇಲ್ಲೇ ಪ್ರಿಂಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ತೋರ್ಸತ್ತ ನೋಡಿರಿ. ರೈಟ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ಸಮ್ ಆ್ಯಂಡ್ ಆವ್ರೇಜ್ ಆಫ್ 2 given numbers. ಓಕೆ, ಯೂಸಿಂಗ್ ಫಂಕ್ಷನ್ ಕಾಲ್ ಬೈ ವ್ಯಾಲ್ಯೂಸ್. ಸೊ ಇಲ್ಲೇನು ಮಾಡತ್ತಾನ, ಮೇನ್ ಒಳಗೆ ಎ ಈಕ್ವಲ್ ಟು 10 ಬಿ ಈಕ್ವಲ್ ಟು 20 ಅಂತ ತಗೊಂಡು ಫ್ಲೋಟ್ ಆವ್ರೇಜ್ ತೊಗೋಕತ್ತಾನ. ಸಮ್ ಈಕ್ವಲ್ ಟು ಎ ಕೊಮ ಬಿ ಅಂತ ಫಂಕ್ಷನಿಗೆ ಕರೆಯಾಕತ್ತಾನ. ಓಕೆ, ಸೊ ಇಲ್ಲೇನಾಗ್ತದೆ, ಈ ಫಂಕ್ಷನಿಗೆ ಸಮ್ಮಿಗೆ ಬರ್ತದೆ. ಸೊ ಸಮ್ ಒಳಗೆ ಏನು ಮಾಡಾಕತ್ತಾನ ಅಂತಂದ್ರೆ ಬರೀ ಎಮ್ ಈಕ್ವಲ್ ಟು x + y ಅಂದರೆ ಸಮ್ ಕ್ಯಾಲ್ಕುಲೇಟ್ ಮಾಡತ್ತಾನ, ಬಟ್ ಇಲ್ಲಿ ಪ್ರಿಂಟ್ ಮಾಡಾಕತ್ತಿಲ್ಲ. ಸೊ ಎಲ್ಲಿ ಕಳ್ಸತ್ತಾನ, ಮತ್ತು ರಿಟರ್ನ್ ಎಮ್ ಅಂತ ಕಳ್ಸತ್ತಾನ. ಸೊ ರಿಟರ್ನ್ ಎಮ್ ಅಂತಂದ್ರೆ ಎಲ್ಲಿ ಬರ್ತದೆ? ಮೇನಿಗೆ ಬರ್ತದೆ. ಮೇನಿಗೆ ಬಂದು ಅಲ್ಲಿ ಪ್ರಿಂಟ್ ಸಮ್ ಈಕ್ವಲ್ ಟು ಅಂತ ಪ್ರಿಂಟ್ ಮಾಡಾಕತ್ತಾನ. ಅಂದರೆ ಇಲ್ಲೇನಾಯ್ತು, ಆರ್ಗ್ಯುಮೆಂಟ್ಸು ಕಳ್ಸಾಕತ್ತೀವಿ ಮತ್ತು ಮೇನಿಗೂ ರಿಟರ್ನ್ ಮಾಡಾಕತ್ತೀವಿ. ಹಾಗೆ ಸೇಮ್ ಆವ್ರೇಜು ಏನು ಮಾಡಾಕತ್ತಾನ, ಆವ್ರೇಜ್ ಅಂತ ಫಂಕ್ಷನ್ ಕರೆಯಾಕತ್ತಾನ, ಅದ್ರಾಗ ಎಸ್ ಅಂತ ಕಳ್ಸಾಕತ್ತಾನ. ಸೊ ಆಮೇಲೆ ಅಲ್ಲಿ ಆರ್ಗ್ಯುಮೆಂಟ್ ಕಳ್ಸಾಕತ್ತಾನ, ಇಲ್ಲಿ ಆವ್ರೇಜ್ನೇ ಬಂದು ಫ್ಲೋಟ್ ಆವ್ರೇಜ್ನೇ ಬಂದು ಆವ್ರೇಜ್ ಕ್ಯಾಲ್ಕುಲೇಟ್ ಆಗಿ ಮತ್ತು ರಿಟರ್ನ್ ಮಾಡ್ತದೆ. ಸೊ ರಿಟರ್ನ್ ಮಾಡಿ ಎಲ್ಲಿ ಬರ್ತದೆ, ಮತ್ತು ಮೇನಿಗೆ ಬಂದು ಪ್ರಿಂಟ್ ಆಗ್ತದೆ. ಸೊ ಇಲ್ಲೇನಾಗ್ತದೆ, ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತ್ ರಿಟರ್ನ್ ವ್ಯಾಲ್ಯೂ. ಸೊ ಇಲ್ಲಿ ಆರ್ಗ್ಯುಮೆಂಟ್ಸು ಕಳಿಸ್ತೀವಿ, ಆಮೇಲೆ ರಿಟರ್ನ್ ವ್ಯಾಲ್ಯೂನೂ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಇವೆಲ್ಲ ಏನಾಯ್ತು, ಬರೀ ವ್ಯಾಲ್ಯೂಸ್ ಕಳ್ಸಾಕತ್ತೀವಿ. ಸೊ ನೆಕ್ಸ್ಟ್ ನಿಮಗೇನದ, ಫಂಕ್ಷನ್ ಕಾಲ್ ಬೈ ರೆಫ್ರೆನ್ಸ್ ಅದ. ಸೊ ರೆಫ್ರೆನ್ಸ್ ಅಂತಂದ್ರೆ ಏನು ಹೇಳ್ತೀವಿ ನಾವು, ಅಡ್ರೆಸ್ ಅಂತ ಹೇಳ್ತೀವಿ. ನಾವು ಪಾಯಿಂಟರ್ ಹೇಳ್ಬೇಕಾದಾಗ ಹೇಳಿದೆ ಏನು, ನಾ ಅಲ್ಲೇ ಅಡ್ರೆಸ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಈಗ ನಾ ಬಿಜಾಪುರ್ನ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿತ್ತು ಅಂದ್ರೆ ನಾ ಅಕ್ಕಿನ ಹೆಸರು ತಿಳ್ಕೊತ ಹೋಗಂಗಿಲ್ಲ. ಸೊ ಅವ್ರ ಅಡ್ರೆಸ್ಸಿಗೆ ಹೋಗಿ ಅಕ್ಕಿಗೆ ಫೈಂಡ್ ಔಟ್ ಮಾಡ್ತೀವಿ. ಸೊ ಇಲ್ಲೂ ಏನಿದೆ, ಅಲ್ಲಿ ಅಪ್ಲಿಕೇಶನ್ಸ್ ಆಫ್ ಫಂಕ್ಷನ್ಸ್ ನೋಡಿದ್ರಿ. ಓಕೆ, ಸೊ ಅಲ್ಲೇನು ಅಪ್ಲಿಕೇಶನ್ಸ್ ಆಫ್ ಫಂಕ್ಷನ್ಸ್ ಒಳಗೆ ಏನು ನೋಡಿದ್ರಿ ಅಂತಂದ್ರೆ, ಅಪ್ಲಿಕೇಶನ್ಸ್ ಆಫ್ ಪಾಯಿಂಟರ್ಸ್ ಒಳಗೆ ಏನು ನೋಡಿದ್ರಿ ಅಂತಂದರೆ, ಅಡ್ರೆಸ್ಸಿಗೆ ನಾವು ಫಂಕ್ಷನ್ನಾಗಿ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಇಲ್ಲಿ ಗೊತ್ತಾಗ್ತದೆ ನೋಡ್ರಿ ಹೆಂಗೆ ಯೂಸ್ ಮಾಡ್ತೀರಿ ಅಂತೇಳಿ. ರೆಫರೆನ್ಸ್ ಮೀನ್ಸ್ ದ ಅಡ್ರೆಸ್ ಆಫ್ ಅ ವೇರಿಯಬಲ್. ಸೊ ಅಡ್ರೆಸ್ ಆಫ್ ದ ವೇರಿಯಬಲ್ಸ್ ಅಂತ ಹೇಳಿ, ವೆನ್ ವಿ ಪಾಸ್ ಅಡ್ರೆಸ್ ಆಫ್ ವೇರಿಯಬಲ್ಸ್ ದ ಫಂಕ್ಷನ್ ಆರ್ಗ್ಯುಮೆಂಟ್ ದಟ್ process is called by reference. ಓಕೆ, ಅಂದರೆ ನಾವು ಅಡ್ರೆಸ್ ಜೊತೆ ಏನು ವರ್ಕ್ ಮಾಡ್ತೀವಲ್ಲ ಅದಕ್ಕೆ ಕಾಲ್ ಬೈ ರೆಫರೆನ್ಸ್ ಅಂತ ಕರೀತಾನೆ. ಇನ್ ಕಾಲ್ by reference method the user defined functions communicate and exchange information not by variable value but with the help of address. ಸೊ ಇಲ್ಲಿ ಏನಾಗ್ತದೆ, ನಾವು ವೇರಿಯಬಲ್ಸ್ ವ್ಯಾಲ್ಯೂಸ್ ಜೊತೆ ಕಮ್ಯುನಿಕೇಟ್ ಮಾಡೋಂಗಿಲ್ಲ, ಬಟ್ ಎದ್ರ ಜೊತೆ ಮಾಡ್ತೀವಿ, ರೆಫರೆನ್ಸ್ ಜೊತೆ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಕೊಡಾಕತ್ತಾನೆ ನೋಡ್ರಿ. ಇಲ್ಲೇ ಇಂಟ್ ಎ ಈಕ್ವಲ್ ಟು 10 ಬಿ ಈಕ್ವಲ್ ಟು 20 ಸಮ್ ಈಕ್ವಲ್ ಟು 0 ತೊಗೊಂಡಾನೆ. ಸೊ ಫ್ಲೋಟ್ ಈಕ್ವಲ್ ಟು 0. ಸೊ ಇಲ್ಲಿ ಏನು ಮಾಡತ್ತಾನೆ, ಸಮ್ ಆವ್ರೇಜ್ ಅಂಥೇಳಿ ಅಡ್ರೆಸ್ ಜೊತೆ ಕಳ್ಸಾಕತ್ತಾನೆ ನೋಡ್ರಿ ಇಲ್ಲಿ. ಓಕೆ, ಅಡ್ರೆಸ್ ಆಫ್ ಸಮ್ ಆ್ಯಂಡ್ ಅಡ್ರೆಸ್ ಆಫ್ ಆವ್ರೇಜ್ ಅಂತ. ಸೊ ಇಲ್ಲಿ ಅಡ್ರೆಸ್ ಆಫ್ ಸಮ್ ಅಂತಂದ್ರೆ ಮತ್ತು ಈಗ ಸಮ್ಮಿಗೆ ಬಂದು ಪಾಯಿಂಟರ್ ಯೂಸ್ ಮಾಡತ್ತಾನೆ *O. ಓಕೆ, m + n ಕ್ಯಾಲ್ಕುಲೇಟ್ ಮಾಡ್ತಾನೆ, ಅಂದ್ರೆ ಅದ್ರದ್ದು ಅಡ್ರೆಸ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತದೆ. ಆಮೇಲೆ
ಅದನ್ನು ಪ್ರಿಂಟ್ ಆಫ್ ಮಾಡ್ತದೆ ಅಲ್ಲಿ ಮೇನ್ ಒಳಗೆ. ಮತ್ತು ಆ್ಯಾವ್ರೇಜ್ ಏನು ಮಾಡ್ತದೆ ಅದರ ಅಡ್ರೆಸ್ ತೊಗೊಂಡು ಆ್ಯಾವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ ಮತ್ತು ಮೇನ್ ಒಳಗೆ ಪ್ರಿಂಟ್ ಮಾಡ್ತದೆ. ಸೊ ಇಲ್ಲಿ ಏನಾಗ್ತದೆ ನಾವು ಆ್ಯಾವ್ರೇಜಸ್ ಜೊತೆ ವರ್ಕ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟು ಎಲ್ಲ ಪ್ರೋಗ್ರಾಮ್ಸ್ ಅದ ಅವನ್ನೆಲ್ಲ ಮತ್ತು ಆಮೇಲೆ ಹೇಳ್ತೀನಿ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ರಿಕರ್ಷನ್. ಸೊ ದ ನೆಕ್ಸ್ಟ್ ಟಾಪಿಕ್ ಉಳ್ಕಿವು ಎಲ್ಲ ಪ್ರೋಗ್ರಾಮ್ಸ್ ಮತ್ತು ಆಮೇಲೆ ರಿವಿಷನ್ ಮಾಡ್ತೇನೆ. ಓಕೆ, ಇಲ್ಲಿ ನಿಮ್ಗೆ ಅಷ್ಟು ಅಂಡರ್ಸ್ಟ್ಯಾಂಡು ಆಗಂಗಿಲ್ಲ. ಸೊ ಇನ್ನೂ ಭಾಳ ಪ್ರೋಗ್ರಾಮ್ಸ್ ಇದಾವೆ ಫಂಕ್ಷನ್ಸ್ ಒಳಗೆ. ಸೊ ಅದನ್ನು ಜಸ್ಟ್ ಒಂದೇ ಪ್ರೋಗ್ರಾಮ್ಸ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡೀನಿ. ಸೊ ಅವೆಲ್ಲ ಏನು ಮಾಡ್ತೀನಿ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ನೋಡೋಣ, ಒಂದು ಕ್ಲಾಸ್ ಚಾಲು ಆತಂತಂದ್ರೆ ಕ್ಲಾಸ್ನಾಗ ತೊಗೊಂಡಿರ್ತೀನಿ. ಇಲ್ಲ ಕ್ಲಾಸ್ ಚಾಲು ಆಗಂಗಿಲ್ಲ ಅಂತಂದರೆ ಡೈಲಿ ಒಂದು ಪ್ರೋಗ್ರಾಮ್ ಅಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಓಕೆ, ಲೆಟ್ ಮಿ ಫಸ್ಟ್ ಕಂಪ್ಲೀಟ್ ದ ಸಿಲೆಬಸ್. ನಿಮಗೆಲ್ಲ ಥಿಯರಿ ಅಂಡರ್ಸ್ಟ್ಯಾಂಡ್ ಆಗಲಿ, then we'll see about the programs. Okay, so the next topic is recursion. Recursion is defined as the process of calling a function by itself. Okay, recursion ಅಂದರೆ ಏನಂತ ಕರಿತೀವಿ, ತನ್ನ ಫಂಕ್ಷನ್ನ ತಾನೇ ಕರೆಯೋದಕ್ಕಂತ ಹೇಳ್ತೀವಿ. ಓಕೆ, ಸೊ ನನ್ನ ಹೆಸರನ್ನು ನಾನೇ ಕರೆಯೋಕೆ ಏನಂತ ಕರಿತೀನಿ, ರಿಕರ್ಷನ್ ಅಂತ ಕರಿತೀನಿ. ಓಕೆ, ಇಲ್ಲಿಯೂ ತನ್ನ ಫಂಕ್ಷನ್ನ ತಾನೇ ಕರೆಯೋಕೆ ಏನಂತ ಕರಿತದೆ, ರಿಕರ್ಷನ್ ಅಂತ ಕರಿತಾನೆ. ಓಕೆ, ಇನ್ ರಿಕರ್ಷನ್ ದ ಕಾಲಿಂಗ್ ಫಂಕ್ಷನ್ ಆ್ಯಂಡ್ ದ ಕಾಲ್ ಫಂಕ್ಷನ್ ಆರ್ ಸೇಮ್. ಇಲ್ಲಿ ಕಾಲಿಂಗ್ ಫಂಕ್ಷನ್ ಮತ್ತು ಕಾಲ್ ಫಂಕ್ಷನ್ ಎರಡೂ ಸೇಮ್ ಇರುತ್ತೆ, ಯಾಕಂದ್ರೆ ತಾನೇ ಕರ್ಕೋತದೆ. ಓಕೆ, ದಸ್ ದ ಕಾಲ್ಡ್ ಫಂಕ್ಷನ್ ಎಕ್ಸಿಸ್ಟ್ ಇನ್ಸೈಡ್ ದ ಕಾಲಿಂಗ್ ಫಂಕ್ಷನ್. ಓಕೆ, ದ ಫಂಕ್ಷನ್ ಬಿಕಮ್ಸ್ ರಿಕರ್ಸಿವ್ ಇಫ್ ಅ ಸ್ಟೇಟ್ಮೆಂಟ್ ವಿದಿನ್ ದ ಬಾಡಿ ಆಫ್ ಅ ಫಂಕ್ಷನ್ ಕಾಲ್ಸ್ ದ ಸೇಮ್ ಫಂಕ್ಷನ್. ಅಂದರೆ ತಂದು ಫಂಕ್ಷನ್ನ ಬಾಡಿ ಒಳಗೆ ತಂದು ಫಂಕ್ಷನ್ನ ಕರೆಯೋದಕ್ಕೆ ಏನಂತ ಕರಿತಾನೆ, ರಿಕರ್ಷನ್ ಅಂತ ಹೇಳ್ತಾನೆ. ಎಕ್ಸಾಂಪಲ್ ಕೊಡತ್ತಾನೆ ನೋಡ್ರಿ ಇಲ್ಲಿ. ರೈಟ್ ಅ ಸಿ ಪ್ರೋಗ್ರಾಮ್ ಟು ಫೈಂಡ್ ದ ಫ್ಯಾಕ್ಟೋರಿಯಲ್ ಆಫ್ ನಂಬರ್. ಓಕೆ, ಇಲ್ಲಿ ನೋಡಿ ಸ್ಕ್ಯಾನ್ ಆಫ್ ಪ್ರಿಂಟ್ ಆಫ್ನಾಗ ಎಂಟರ್ ಎ ನಂಬರ್ ಸ್ಕ್ಯಾನ್ ಆಫ್ % d ಅಂತ ಕರಿತೀವಿ. ಓಕೆ, ಈ ಫ್ಯಾಕ್ಟ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ ಅಂತ ಕರಿತಾನೆ. ಅಂದರೆ ಫ್ಯಾಕ್ಟರ್ನೇ ಮತ್ತು ಫ್ಯಾಕ್ಟೋರಿಯಲ್ ಕರೆಯಾಗತ್ತದು. ಸೊ ದಿಸ್ ಈಸ್ ಯೋರ್ ರಿಕರ್ಷನ್. ಓಕೆ, ಮತ್ತು ಇಲ್ಲಿ ಫ್ಯಾಕ್ಟೋರಿಯಲಾಗಿ ಬಂದು ಅದು ರಿಕರ್ಷನ್ ಮಾಡಿ ಮತ್ತು ಫ್ಯಾಕ್ಟ್ ಒಳಗೆ ಸ್ಟೋರ್ ಆಗ್ತಂದ್ರೆ ತನ್ನ ಹೆಸರಿಂದ ತಾನೇ ಕರ್ಕೋದು, ಫ್ಯಾಕ್ಟ್ ಒಳಗೆ ಫ್ಯಾಕ್ಟೋರಿಯಲಿಗೆ ಕರೆಯೋದು. ಸೊ ಅದಕ್ಕೆ ಏನಂತ ಕರಿತಾನೆ, ರಿಕರ್ಷನ್ ಅಂತ ಕರಿತಾನೆ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಯೋರ್ ಫಂಕ್ಷನ್ಸ್. ಸೊ ನೆಕ್ಸ್ಟ್ ಓನ್ಲಿ 2 topics ಆರ್ ರಿಮೈನಿಂಗ್. ಪ್ರೀ ಪ್ರೊಸೆಸರ್ ಈಸಿ ಅದ, ನಿಮಗೆ ಸ್ಟಾರ್ಟಿಂಗ್ ಅದ್ರ ಬಗ್ಗೆ ಎಲ್ಲ ಹೇಳೀನಿ, ಬಟ್ ನಾ ಇನ್ನೊಮ್ಮೆ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಪ್ರೀ ಪ್ರೊಸೆಸರ್ ಕಳಿತೀನಿ. ಆಮೇಲೆ ಇನ್ನೂ 2 videos ಒಂದು ಊಪ್ಸ್ ಆಗ್ತದೆ, ದೆನ್ ಇಟ್ಸ್ ಕಂಪ್ಲೀಟ್ಸ್ ಯುವರ್ ಸಿಲೆಬಸ್. ಓಕೆ, ಸೊ ಜಸ್ಟ್ 3 days ಬೇಕು ನನಗೆ ಅಷ್ಟೇ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ. ಏನಾರ ಡೌಟ್ಸ್ ಇದ್ದರೆ ಪ್ಲೀಸ್ ಕೇಳ್ರಿ. ಓಕೆ, ವಿಲ್ ಎಂಡ್ ಹಿಯರ್.